ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸಿದ್ದೇನೆ. ಸೊ ಇದು ಒಂದು ಉದ್ಯೋಗದ ಮಾಹಿತಿ. ಬನ್ನಿ ನೋಡೋಣ ಉದ್ಯೋಗದ ಮಾಹಿತಿ ಏನೆಂದು ನಿಮಗೆ ತಿಳಿಸುತ್ತೇನೆ. ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನೋಡಿ, ಇವತ್ತು ಸೋಮವಾರ, ಶುಭ ಸೋಮವಾರ. ಸೊ ಇವತ್ತು ಒಂದು ಉದ್ಯೋಗದ ಮಾಹಿತಿ ತಂದಿದ್ದೇನೆ, ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಸೊ ಇವಾಗ ಉದ್ಯೋಗ ಏನು ಅಂತ ಹೇಳ್ತೇನೆ. ಸೊ ಬಿಂದ್ಯಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಶುಭೋದಯ ಮತ್ತು ಸ್ವಾಗತ. ಓಕೆ, PM ಇಂಟರ್ನ್ಶಿಪ್ ಯೋಜನೆ. PM ಇಂಟರ್ನ್ಶಿಪ್ ಯೋಜನೆ ಅಂದಿದ ತಕ್ಷಣ ನಿಮಗೆಲ್ಲ ಅರ್ಥ ಆಗುತ್ತೆ. ಸೊ ಇದು ಪ್ರೈಮ್ ಮಿನಿಸ್ಟರ್ ಅವರ ಇಂಟರ್ನ್ಶಿಪ್ ಯೋಜನೆ ಅಂತಲೇ ನಿಮ್ಮ ಮೈಂಡಿಗೆ ಬಂದಿತ್ತು ಇವಾಗ. ಓಕೆ, 2026 ಭಾರತ ಸರ್ಕಾರದ ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆ. ಇದನ್ನು ನಾನು ಸ್ವಲ್ಪ ಲೇಟಾಗಿ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಇದ್ರ ಕಾಲಾವಕಾಶ ಇರೋದು ಇನ್ನು 2 ದಿವಸ. ಆದಷ್ಟು ಬೇಗ ಇದನ್ನು ಸದುಪಯೋಗ ಪಡ್ಕೊಳ್ಳಿ. ಮೇ 13 ಕೊನೆಯ ದಿನಾಂಕ ಇದೆ ಈ ಯೋಜನೆಗೆ ಅರ್ಜಿ ಹಾಕೋರು. ಈ ತರಬೇತಿಯಲ್ಲಿ ತಿಂಗಳಿಗೆ 9,000 ಸ್ಟೈಪೆಂಡ್ ಮತ್ತು ಕೌಶಲ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತದೆ. ಅಂದರೆ PM ಇಂಟರ್ನ್ಶಿಪ್ ಯೋಜನೆಗೆ ಅರ್ಜಿ ಹಾಕಿಯವರು ಫ್ರೀ, ಇದಕ್ಕೇನು ಕಾಸಿಲ್ಲ, ಫ್ರೀಯಾಗಿ ಆನ್ಲೈನ್ನಲ್ಲಿ ಮಾತ್ರ ಅರ್ಜಿ ಹಾಕೋದು. ಮತ್ತು ನೀವು ಕೆಲಸ ಕಲಿಯೋ ಗಂಟ 1 ವರ್ಷ 12 ತಿಂಗಳು 99,000, ಪ್ರತಿ ತಿಂಗಳು 9,000 ನಿಮಗೆ ಫ್ರೀಯಾಗಿ ಸ್ಟೈಫಂಡ್ ರೀತಿಯಲ್ಲಿ ಕೊಡ್ತಾರೆ. ಸೊ ಅರ್ಜಿ ಹಾಕುವ ಕೊನೆಯ ದಿನಾಂಕ ಮೇ 13 ಒಳಗೆ ಹಾಕಬೇಕು. ಇನ್ನು 2 ದಿವಸ ಇರೋದು. ದಯವಿಟ್ಟು ಎಲ್ಲರೂ ಅರ್ಜಿ ಹಾಕಿ. ವಿದ್ಯಾರ್ಹತೆ ಏನು ಅಂತ ಮುಂದೆ ನಾನು ಹೇಳ್ತೀನಿ. ಸೊ ಅರ್ಜಿ ಹಾಕುವ ಯುವಕರ ವಯಸ್ಸು 21ರಿಂದ 24 ವರ್ಷ. ಇಲ್ಲಿ ಯುವಕರು ಮಾತ್ರ ಅಲ್ಲ, ಯುವತಿಯರು ಕೂಡ ಹಾಕ್ಬೋದು. ವಿದ್ಯಾರ್ಹತೆ ನೋಡೋಣ. SSLC ಮತ್ತು ಡಿಪ್ಲೊಮೊ, PUC, CA ಪದವೀಧರರು. ಸೊ 1 ವರ್ಷ ಸ್ಟೈಫಂಡ್ 9,000 ಅಂತೆ ಪ್ರತಿ ತಿಂಗಳು ಕೊಡುತ್ತಾರೆ. 9,000 12 ತಿಂಗಳು ಕೂಡ ನಿಮಗೆ ಸಿಗುತ್ತದೆ. ನಮ್ಮ ದೇಶದಲ್ಲಿ ಪ್ರಸಿದ್ಧ ಕಂಪನಿಗಳ ಒಟ್ಟು 500 ಕಂಪನಿಗಳಲ್ಲಿ ಅನುಭವ ಪಡೆಯಲು ಯುವಕ ಯುವತಿಯರಿಗೆ ಅವಕಾಶ ಇದೆ. ಸೊ 500 ಕಂಪನಿಗಳಲ್ಲಿ ಇಲ್ಲಿ ಅವಕಾಶ ಇದೆ. ಸೊ ಇದಕ್ಕೆ ಷರತ್ತು ಕೂಡ ಇದೆ. ಓಕೆ, 9,000 ಸ್ಟೈಪೆಂಡ್ ಕೊಡ್ತಾರೆ. ನೀವು ಕೆಲಸ ಕಲಿಯೋದಕ್ಕೆ, ತರಬೇತಿ ಕೊಡೋದಕ್ಕೆ, ಕಲಿತ ಮೇಲೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದ್ರ ನಿಮ್ಮ ಒಂದು ಓದಿನ ಮೇಲೆ ಆಧಾರವಾಗಿ ಇಟ್ಕೊಂಡು ನೀವು ಯಾವ ಕ್ಷೇತ್ರ ನೀವೇ ಆಯ್ಕೆ ಮಾಡ್ಕೋಬೋದು. ಆ ಒಂದು ಸರ್ಟಿಫಿಕೇಟ್ ಇಟ್ಕೊಂಡು, ನೀವು ಕಲಿತಂಥ ಒಂದು ಸರ್ಟಿಫಿಕೇಟ್ ಇಟ್ಕೊಂಡು ನಿಮಗೆ ಯಾವ ಕಂಪನಿ ಬೇಕೋ ನೀವು ಆಯ್ಕೆ ಮಾಡ್ಕೋಬೋದು. ಸೊ ಷರತ್ತುಗಳು, ಇವರ ಕುಟುಂಬದ ಆದಾಯ ವಾರ್ಷಿಕ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ವಾರ್ಷಿಕ ಆದಾಯ ಫ್ಯಾಮಿಲಿದು 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಮತ್ತು ಇನ್ನೊಂದು ಷರತ್ತು ಏನಂದರೆ, 2 ಷರತ್ತಿದೆ. ಒಂದು 8 ಲಕ್ಷಕ್ಕಿಂತ ವಾರ್ಷಿಕ ಆದಾಯ ಇನ್ಕಮ್ ಕಡಿಮೆ ಇರಬೇಕು. ಸೊ ಯುವಕ ಯುವತಿಯರ ಕುಟುಂಬದವರು ಸರ್ಕಾರಿ ಕೆಲಸದಲ್ಲಿ ಇದ್ದರೂ ಈ ಯೋಜನೆಗೆ ಅವರು ಅರ್ಹರಲ್ಲ. ಅಂದರೆ ಈ ಯೋಜನೆ ಅವರಿಗೆ ಸಿಗಲ್ಲ. ಯಾರಾದರೂ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದರೆ ಈ ಯೋಜನೆ ಅವ್ರಿಗೆ ಬರಲ್ಲ. ಆನ್ಲೈನ್ ಮೂಲಕ ಉಚಿತವಾಗಿ ಅರ್ಜಿ ಹಾಕಬಹುದು. ಅಭ್ಯರ್ಥಿಗಳು ವಿದ್ಯಾರ್ಥಿಯ ಆಧಾರದ ಮೇಲೆ ತಮಗೆ ಇಷ್ಟವಾದ ಕ್ಷೇತ್ರ ಮತ್ತು ಕಂಪನಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಇಷ್ಟು ನೀವು ಹಾಕಿದ್ಮೇಲೆ ನಿಮಗೆ ಯಾವ ಕಂಪನಿ ಬೇಕೋ ನೀವೇ ಆಯ್ಕೆ ಮಾಡ್ಕೊಬೇಕು. SSLC ಆದವ್ರು ಯಾವುದು, ಡಿಪ್ಲೊಮೊ ಆದವ್ರು ಯಾವುದು, PUC ಆದವ್ರು ಯಾರು, CA ಆದವರು, ನಿಮ್ಮ ಒಂದು ವಿದ್ಯಾರ್ಹತೆಯ ಆಧಾರದ ಮೇಲೆ ನೀವು ಆಯ್ಕೆ ಮಾಡಿಕೊಂಡು ತರಬೇತಿ ಕೊಡ್ತಾರೆ. 1 ವರ್ಷ ಮತ್ತು ಸ್ಟೈಫಂಡು 9,000 ಕೊಡ್ತಾರೆ. ಆಮೇಲೆ ಲಾಸ್ಟಲ್ಲಿ ಕೊನೆಯಲ್ಲಿ 1 ವರ್ಷ ಆದಮೇಲೆ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದನ್ನು ಇಟ್ಕೊಂಡು ನೀವು ನಿಮಗೆ ಬೇಕಾದ ಕಂಪನಿಗಳಲ್ಲಿ ನೀವೇ ಕೆಲಸಗಳನ್ನು ಹುಡುಕೋಬೋದು. ಸೊ ಇದು ಒಂದು PM ಯೋಜನೆ. ಸೊ ಈ ಒಂದು ಯೋಜನೆ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಅಥವಾ ಎಷ್ಟೋ ಯುವಕ ಯುವತಿಯರಿಗೆ ಈ ಒಂದು PM ಇಂಟರ್ನ್ಶಿಪ್ ಯೋಜನೆ ಅನುಕೂಲ ಆಗುತ್ತೆ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ. 9,000 ಅಂದರೆ ಸುಮ್ಮನೆ ದುಡ್ಡಲ್ಲ. ಸೊ ತಮ್ಮ ಒಂದು ಸ್ವಂತ ಖರ್ಚಿಗೆ ಈ ಒಂದು ಹಣ ಆಗುತ್ತೆ. ಮತ್ತು ತಮ್ಮ ಒಂದು ಪೆಟ್ರೋಲ್ಗೆ ಅಥವಾ ತಮ್ಮ ಒಂದು ಕುಟುಂಬಕ್ಕೂ ಸಹ ಈ ಒಂದು ಅಮೌಂಟು ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇನ್ನೊಂದು, ಆನ್ಲೈನ್ ಮೂಲಕ ಅರ್ಜಿ ಹಾಕಬೇಕು ಅಂತ ಹೇಳಿದೆ. ಸೊ ಆನ್ಲೈನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ.
ಸೊ ಅದನ್ನು ನೀವು ಚೆಕ್ ಮಾಡ್ಕೊಬೋದು. ಖಂಡಿತವಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆನ್ಲೈನ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ನೀವು ಚೆಕ್ ಮಾಡಿ ಕರೆಕ್ಟಾಗಿ ಒಂದು ಸತಿ ಎಲ್ಲ ಕ್ಲೀನಾಗಿ ಓದ್ಬಿಟ್ಟು ಆಮೇಲೆ ಅರ್ಜಿ ಹಾಕಿ, ಮತ್ತು ಅದಕ್ಕೆ ಬೇಕಾದ ದಾಖಲೆಗಳು SLC ಆಗಿದ್ರೆ ಏನೇನು ದಾಖಲೆ ಬೇಕು, ಡಿಪ್ಲೊಮೊ ಆಗಿದ್ರೆ ಏನೇನು ದಾಖಲೆ ಬೇಕು, PUC ಆಗಿದ್ರೆ ಏನೇನು ದಾಖಲೆ ಬೇಕು ಅಂತ ಎಲ್ಲ ತಿಳ್ಕೊಂಡು ಎಲ್ಲ ದಾಖಲೆಗಳನ್ನು ಒದಗಿಸ್ಕೊಂಡು ತಮ್ಮ ಪಕ್ಕದಲ್ಲೇ ಇಟ್ಟು ನೀವು ಹಾಕಿದ್ರೆ ತುಂಬ ಉತ್ತಮ. ಯಾಕಂದರೆ ಅರ್ಜಿ ಏನು ತಪ್ಪಾಗಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಮುಂದಿನ ಒಂದು ಹೊಸ ವಿಡಿಯೋಗೆ ಇಲ್ಲಿಗೆ ಈ ವಿಡಿಯೋನ ನಾನು ಮುಕ್ತಾಯ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ಸದುಪಯೋಗ ಆಗುತ್ತೆ ಅಂತ ನಾನಿಲ್ಲಿ ಭಾವಿಸ್ತಾ ಇದ್ದೀನಿ.